ಒಣ ದಾರದ ಕಟ್ಟಿದ್ರೆ ಇದು ದಾರ ಹಿಂಗೆ ಹೂ ಹಿಂಗೆ ಎಳಿತೀವಲ್ಲ ಗೊಲೆನ ಅದು ಬಿಗಿ ಬರಲ್ಲ ಈಗ ಹಿಂಗ್ ನೆನಿಕೊಂಡು ಹಿಂಗ್ ಹಾಕಿದ್ರೆ ಚೆನ್ನಾಗಿ ಹೂವಿಗೆ ಬಿಗಿ ಬರುತ್ತೆ. ಅಂದ್ರೆ ದಾರದುಂಡೆ ಇರುತ್ತಲ್ಲ ಅದನ್ನ ನೀರಲ್ಲಿ ನೆನಿಕೊಂಡಿರ್ಬೇಕು. ಏನ್ ಇದ್ರಾಗೆ ಬಿಡಬಾರ್ದು, ಹಿಂಗೊಂದ್ಸರಿ ನೆನಿಕೊಂಡು ಹಿಂಗ್ ಹಾಕಿರ್ಬೇಕು. ಹಾಕಿದ್ರೆ ಗೊಲೆ ಹಾಕಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಕೈಗೆ ಕಡ್ಡಿಕೆ ಮೇಲೆ ಏನಿಲ್ಲ ಹಿಂಗೆ ಹಾಕಿದ್ರೆ ಹೂವಿಗೂ ಚೆನ್ನಾಗಿ ಕುಕ್ಕಂಬುತ್ತೆ. ಉದುರಲ್ಲ ಬಿಗ್ಗೆ ಕುಕ್ಕಂಬುತ್ತೆ. ಸಾವಿತ್ರಮ್ಮ ಯಾವ ಊರು? ನಮ್ದು ಟಿ.ನಾಗೇನಹಳ್ಳಿ. ಯಾವ ತಾಲೂಕು? ಈರೂರು ತಾಲೂಕ. ಇವಾಗ ಹೂವು ಕಟ್ಟೋ ವಿಧಾನ ತೋರಿಸ್ಕೊಡ್ಬೇಕು ನೀವು ಒಂದ್ ಸ್ವಲ್ಪ. ಎಷ್ಟು ಕಟ್ತೀರಾ ದಿನಕ್ಕೆ? ಒಂದು ಅರ್ಧ ಕೆಜಿ ಕಟ್ತೀವಿ. ಅರ್ಧ ಕೆಜಿ ಎಷ್ಟು ಮಾರು ಬರ್ತಕ್ಕ? ಅರ್ಧ ಕೆಜಿಗೆ ಒಂದು 10 ಮಾರು ಬರ್ತೇನೋ. 10 ಮಾರು. ಇವಾಗ ಹೂವು ಕಟ್ಟುವ ವಿಧಾನ ಯಾವ ತರ ಕಟ್ತೀರಾ ನೀವು ಒಂದ್ ಸ್ವಲ್ಪ ತೋರಿಸ್ಕೊಡ್ಬೇಕು. ಎರಡು ತಗೋಬೇಕು. ಎರಡು ತಗೊಂಡು ಗೊಲೆ ಹಾಕ್ಬೇಕು. ಹಿಂಗ್ ತಗೊಂಡು ಹಿಂಗ್ ಇಕ್ಕಿ ಹಿಂಗ್ ಗೊಲೆ ಹಾಕ್ಬೇಕು. ಹೂವಿನ ತೊಟ್ಟಿಗೆ ಒಂದ್ ರೌಂಡ್ ಬರೋಕ್ ದಾರ ಬರ್ಬೇಕು. ಇಂದ್ಲಾಸಿಂದ ಬರೋಕು ದಾರ. ಈ ಗೊಲೆನ ತಗೊಂತೀರಲ್ಲ ದಾರದಾಗೆ, ಅದ ಹೆಂಗೆ ಸುತ್ತರಿಸಿ ಬೆಳ್ಳಾಗೆ ಹಿಂಗ್ ತಗೋಬೇಕು. ಹಂಗೆ ತಿರುಗಿಸ್ಬೇಕು. ಅದನ್ನ ಎರಡು ಬೆಳ್ಳಾಗೆ ದಾರನ ತಿರುಗಿಸ್ಬೇಕು. ತಿರುಗಿಸಿ ಆಮೇಲೆ ಹೂವಿಗೆ ಗೊಲೆ ಹಾಕ್ಬೇಕು. ಹಿಂಗೆ ಹಾಕೋದು, ಹಿಂಗ್ ತಗೋದು, ಆಮೇಲೆ ಎಳಿಬೇಕು. ಹೂವು ಉದ್ರಲ್ಲ ಕೆಳಗಡೆ ಉದ್ರಲ್ಲ, ಬಿಗ್ಗಿಗಿರ್ತ. ಹಿಂಗೆ ಹಾಕೈತಿ. ಒಂದ್ಸರಿ ಕೊಡೋರಿ ಯಾರ ಉದ್ರಲ್ಲ ಒಂದನ್ನು. ಬೆಳಗ್ಗೆ ಎಷ್ಟೊತ್ತಿಗೆ ಹೂವು ಬಿಡಿಸ್ತೀರಾ ನೀವು? ಬೆಳಗ್ಗೆ ಹೋಗ್ತೀವಿ ಒಂದು 6 ಗಂಟೆಗೆ. ಬೆಳಗ್ಗೆ 6 ಗಂಟೆಗೆ ಹೋಗ್ತೀರಾ? 6 ಗಂಟೆಗೆ ಹೋಗಿ ಬಿಸಿಲು ಹೊತ್ತೋಗಿ ಹೋಗ್ತೀವಿ. ಒಂದು 8-9 ಗಂಟೆ. 8-9 ಗಂಟೆಗೆ ಬರ್ತೀರಾ? 8-9 ಗಂಟೆಗೆ ಬಂದು ಆಮೇಲೆ ಹೂವು ಕಟ್ತೀರಾ ಬಿಡಿಸಿ? ಎಷ್ಟು ಗಂಟೆ ತಕ ಕಟ್ತೀರಾ ಹೂವನ? ಅದೇ ಹೂವು ಬಿಡಿಸ್ಕೊಂಡಿರ್ತೀವಲ್ಲ, ಮನೆಗಳು ಕೆಲಸ ಮಾಡ್ಕೊಂಡು ಊಟ ಮಾಡ್ಕೊಂಡು ಕಟ್ತೀವಿ ಅವಾಗ ತಕ್ಕನ. ಆಮೇಲೆ ಸಂಜೆ ತಗೊಂಡೋಗೋದು ಮಾರ್ಕೆಟಿಗೆ ತಗೊಂಡೋಗೋದು. ಎಷ್ಟು ಗಂಟೆ ಮಾರ್ಕೆಟ್ ಇರುತ್ತೆ? ಹಿಂಗೇನೆ ಒಂದು 7-7:30-8 ಗಂಟೆ ಹಿಂಗೆಲ್ಲ ಇರುತ್ತೆ. ಈಗ ಹಿಂಗೆ ಇಡ್ಬೇಕು. ಹಿಂಗೆ ಇಷ್ಟು ಬಿಟ್ಟು ಇಡ್ಬೇಕು. ಸ್ವಲ್ಪ ಆ ಕಡೆದು ಈ ಕಡೆ ತೊಟ್ಟು ಎರಡು ಅಡ್ಜಸ್ಟ್ ಮಾಡ್ಬೇಕು. ಅಡ್ಜಸ್ಟ್ ಮಾಡಿ ಗೊಲೆ ಹಾಕ್ಬೇಕು. ಹಿಂಗ್ ಗೊಲೆ ಹಾಕ್ಬೇಕು. ಹಂಗಾರೆ ಮಾರು ಗಟ್ಟಿಯಾಗಿರುತ್ತೆ. ನೀನ್ ಹೆಂಗ್ ಮಾರು ಹಾಕಿದ್ರು ಅವೇ ಉದುರಲ್ಲ. ಇಷ್ಟಕ್ಕೆ ಇಕ್ಬೇಕು. ಎರಡು ಹಾಕಿ ಅವ್ 4ಕ್ಕೂ ಗೊಲೆ ಹಾಕ್ಬೇಕು. ಹಿಂಗಿಕ್ಕಿ ಹಿಂಗೆ ಹಾಕಿ ಹಿಂಗೆ ಎಳ್ದು ಬಿಡ್ಬೇಕು. ಹಿಂಗೆ ಎಳೆದ್ರೆ ಈಗ ಹಿಂಗೆ ಹೊಂದ್ಕೆಗಿರ್ತಾವ. ಈ ತರ ನೂಲ್ ದಾರ ಬರುತ್ತೆ. ನೂಲ್ ದಾರ ಮೃದುವಾಗಿರುತ್ತೆ. ಈ ಶಾಂತಿ ಹೂವು ಕಟ್ಟಕ ಚಕ್ಕೆ ದಾರ ಬರುತ್ತೆ. ಇದು ನೂಲ್ ದಾರ. ಇದು ಒಂದ್ ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಶಾಂತಿ ಹೂವು ಕಟ್ಟೋದು ಒಂದ್ ಸ್ವಲ್ಪ ದಪ್ಪ ಹೊಲ್ಟ್ ಬರುತ್ತೆ. ಅದು ಹೆಂಗ್ ಬೇಕಾದ್ರೆ ಹೇಳಿದ್ರು ಕಿತ್ಕೊಂಬಲ್ಲ. ಅದು ಈ ದುಂಡ್ ಮಲ್ಲಿಗೆ ಹೂವು ಎಲ್ಲ ಇದರಲ್ಲೇ ಕಟ್ಟೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.